ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ನಿಮಗೆ? ನಮ್ಗೆ ಕಾಂಗ್ರೆಸ್ ಬಂದರೆ ಉಪಕಾರ. ಯಾಕೆ ಕಾಂಗ್ರೆಸ್ ಉತ್ತಮ ಅನ್ಸುತ್ತೆ? ಕಾಂಗ್ರೆಸ್ ಒಳ್ಳೇದು ಮಾಡವನೆ, ಸಿದ್ದರಾಮಯ್ಯ ಮಾಡ್ತಾವನೆ, ಫ್ರೀ ಬಸ್ ಬಿಟ್ಟವನೆ, ಲೇಡೀಸ್ಗೆಲ್ಲ 2,000 ರೂಪಾಯಿ ಕೊಡ್ತಾನೆ, ಅಕ್ಕಿ ಕಾಸು ಕೊಡ್ತಾವನೆ. ಓ ಆಮೇಲೆ ಮೋದಿ ಇಲ್ಲಿದ್ದ ಕಾನೂನೆಲ್ಲ ತಂದ, ಎಲ್ಲ ರೈಟ್ ಜಾಸ್ತಿ ಮಾಡ್ದ, 28 ಮಾಡ್ದ ಮೋದಿ. ಸಿದ್ದರಾಮಯ್ಯ ಬಗ್ಗೆ ಒಳ್ಳೇದು ಮಾಡಾನೆ. ಈ ಸಲ ರಾಜುಗೌಡ ಅಂತ ನಿಂತಿರೋದು ಹಾಂ ಕಾಂಗ್ರೆಸ್ನಿಂದ, ಹಾಂ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ನಿಂತಿರೋದು. ಹಾಂ ಯಾರು ಬರ್ಬೇಕು ಅಂತಿರಾಗದೆ? ಆದರೆ ಶೋಭಾ ಕರಂದ್ಲಾಜೆ ಬರಬೇಕು. ಅವಾಗ ಬಂದು ನಮಗೆ ಊರಿಗೆ ತಾರು ಎಲ್ಲ ಹಾಕ್ಸ್ಕೊಟ್ಟು, ಇವತ್ತಿನವ್ರಿಗೆ ಒಂಚೂರು ಕಿತ್ತೋಗಿಲ್ಲ ಊರಿಗೆ ತಾರು, ಅಷ್ಟು ಕ್ಲೀನಾಗಿ ಹಾಕ್ಸ್ಕೊಟ್ಟಿದ್ದು. ಶೋಭಾ ಕರಂದ್ಲಾಜೆ ಈಗ ಒಂದ್ಸಲ ನೋಡಿದ್ರೆ ಕಾಂಗ್ರೆಸ್ ಬರ್ಬೇಕು ಅಂತೀರಿ, ಈಗ ನೋಡಿದ್ರೆ ಶೋಭಾ ಕರಂದ್ಲಾಜೆ ಬರ್ಬೇಕು. ಬಿ ಜೆ ಪಿನ ರಾಜುಗೌಡ ಅಂತ ನಿಂತಿರೋದು ಕಾಂಗ್ರೆಸ್ನಿಂದ, ಹಾಂ ಬಿಜೆಪಿ ನಿಂತಿರೋದು ಶೋಭಾ ಕರಂದ್ಲಾಜೆ. ನಾನು ಕಾಂಗ್ರೆಸ್ ನಿಂತವ್ರೆ ಅಂತಿದ್ದೆ. ಕಾಂಗ್ರೆಸ್ ಬರಲಿ ಅಂತಿರೋದು. ಅದೇ ಬರಬೇಕು, ಕಾಂಗ್ರೆಸ್ಸೇ ಬರಬೇಕು. ಮೋದಿ ಅವ್ರು ಬಂದಮೇಲೆ ಒಳ್ಳೊಳ್ಳೆ ಕೆಲಸಗಳು ಮಾಡಿಲ್ಲ, ಅಭಿವೃದ್ಧಿ ಏನು ಮಾಡೋಣ, ಇಲ್ಲಿ ರಾಜಕೀಯ ತಂದ ಎಲ್ಲ ರೈಟ್ಗಳು ಜಾಸ್ತಿ ಮಾಡ್ದ. ತಿನ್ನಾದ್ಮೇಲೆ ಮಣ್ಣು ಹಾಕ್ತಾ, ಕಾಂಗ್ರೆಸ್ ಗೆದ್ಬಿಡ್ತು ಅಂತ ಅಕ್ಕಿ ಬತ್ತಿದ್ನೆಲ್ಲ ನಿಲ್ಲಿಸ್ಬಿಟ್ಟ, ಅಕ್ಕಿ ಕೊಡ್ದಂಗೆ ಮಾಡಿಬಿಟ್ಟ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡಲಿಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟ ಮೋದಿ. ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ತಾ ಇರೋದು ಇವಾಗ. ಕೊಡ್ತಾವ್ರೆ, ಸಿದ್ದರಾಮಯ್ಯ 10 kg ಕೊಡೋಕೆ ಮಾಡಿದ್ನಲ್ಲ, ಸ್ಟಾಪ್ ಮಾಡಿಬಿಟ್ನಲ್ಲ, ಕೊಡಲಿಲ್ಲ ಮೋದಿ. ಅದಕ್ಕೆ 5 kg ದುಡ್ಡು ಕೊಡ್ತಾನೆ ಸಿದ್ದರಾಮಯ್ಯ.